ಅಂತೂ ಇಂತೂ ಊರಿಗೆ ಹೋಯ್ತೇವೆ ಅನ್ಕೋದ್ರೊಳಗಡೆ ಇಲ್ಲಿ ನೋಡ್ರಿ ತಂದು ನಡು ರಸ್ತೆ ನಿಲ್ಲಿಸ್ಬಿಡೋದ ಬಸ್ಸು. ಯಾಕೆ ಅಂತೀರಾ? ವೀಡಿಯೋ ಸ್ಕಿಪ್ ಮಾಡೋದು ನೋಡ್ಕೊಂಬನ್ನಿ. ತಂದು ನಡು ರಸ್ತೆಲಿ ಬಿಟ್ಬಿಟ್ರು ನಮ್ಮನ್ನು. ನೀವೇ ನೋಡ್ಕೊಂಬನ್ರಪ್ಪ. ಹಲೋ ಗೈಸ್, ಬುಧವಾರ ಗುರುವಾರದ ಬ್ಲಾಗ್ ಎರಡು ಈ ವಿಡಿಯೋದಲ್ಲಿರುತ್ತೆ. ಸೊ ನಾನು ಸರ್ಕಲ್ ಬಂದ್ಬಿಟ್ಟು ಒಂದು ಸ್ಟ್ರಾಂಗ್ ಆಗಿ ಒಂದು ಟೀ ಕುಡಿದ್ಬಿಟ್ಟು ಸೊ ಬಂದ್ವಿ. ಸೊ ಟೀ ಕುಡ್ಕೊಂಡು ನಮ್ಮ ಕಾರ್ಪೆಟ್ ಹತ್ರ ಮಾತಾಡ್ತಾ ಇದ್ದಾಗೆ ಒಂದು 2 ನಿಮಿಷ ಬಂದೇ ಇರೋಣ ಅನ್ನ. ಸೊ ವೀಕ್ಷಕರೇ, ಇದು ಯಾವುದು ವಿಡಿಯೋ ಕೊಳ್ಳೇಗಾಲಿಂದ ಕರೆಕ್ಟಾಗಿ ಸ್ಟ್ರೈಟಾಗಿ ಗಾಡಿ ಬಂತು ಪಿಕಪ್ ಮಗನ ಅದಾರಿಗೆ ಏನಾಯ್ತು ನೋಡು, ಹೆಂಗ್ ನಿಂತ ನಾವು ನೋಡ್ಕೊಂಬನಿ ಅಲ್ಲೋಗಿ ಹೆಂಗ್ ನಿಂತಿದ್ದೇನ. ಇನ್ನು ಸಿದೂರ ಹೊಂಟಾಗಿ ಆಗೋದು ಏನೋ ಪ್ರಾಬ್ಲಮ್ ಆಯ್ತು. ಒಂದು ಸೈಡ್ ಇಲ್ಲಿ ಕಂಡಕ್ಟರ್ ಒಬ್ಬ ಅವನು ಎಲ್ಲ ನಿನ್ನಿಂದ ಆಯ್ತಾರ್ದಿದ, ಎಲ್ಲ ನಿನ್ನಿಂದ ಆಯ್ತಾರ್ದ. ಶನಿ ಎಲ್ಲೆಲ್ಲಿದ್ದು ಅಂದ್ರೆ ಮೊಗ್ಲಲ್ಲೇ ಅದ. ಈಗ ಹೇಳ್ತೀರಿ ಅಲ್ಲ, ಮುಂದೆ ಹೋದ್ರೆ ಎಲ್ಲ ಸಾಗೋಬೇಕಾಯ್ತದೆ. ದೇವಸ್ಥಾನದಿಂದ ಹೋಗ್ಬಿಟ್ಟು ಸಾವು ಹೋಗದ ಬಂದು ಸೇರ್ಕೊಂಡ್ಬೇಕಂಡ್ರಿ. ಅಲ್ಲಿ ನೋಡ್ರೆ ಬುಧವಾರ ಆಗಿರೋದ್ರಿಂದ ಏನು ಊರಮ್ಮನ ಹಬ್ಬ ಮಾಡ್ತಾಯಿದ್ರು ಅಂದ್ಬಿಟ್ಟು ಏನು ಮರಿಗಳು ರಾಶಿ ಹೊಡ್ಕೊಂಡು ಕುಂತಿದ್ದಾರೆ ಕಣ್ರಿ. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಮನಿಸ್ತಿದ್ದೀರಾ. ಸುತ್ತ ಏಳೂರು ಸೇರಿ ಮಾಡುವಂಥ ಹಬ್ಬ ಇದು. ಹಬ್ಬಕ್ಕೆ ಏನು ಇವತ್ತು ಮಟನ್ ಊಟ ಬುಧವಾರ ಆಗಿರೋದ್ರಿಂದ ಏನು ಎಲ್ಲೆಲ್ಲೂ ಮಟನ್ನು, ಎಲ್ಲೆಲ್ಲೂ ರಾಶಿ ಗುಡ್ಡೆ ಗಮನಿಸ್ತಾ ಇದ್ದೀರಾ. ಅಲ್ಲೊಂದು ಅಂಗಡಿ ಫುಲ್ಲು, ಈ ಕಡೆ ಈ ಊರಿಗಂತೂ ಬಿಡ್ತೀನೇ ಇಲ್ಲ ಕಣ್ರಿ. ನನಗೂ ನೋಡಿ ಸಾಕಾಗೋಯ್ತು. ಸೊ ನಾವು ತಿನ್ನಂಗೂ ಇಲ್ಲ. ಮಹೇಶನ್ ಬೆಟ್ಟಕ್ಕೆ ಹೋಗಿ ಬಂದಿದ್ದೀವಿ. ಮಟನ್ಗೂ ನಮ್ಗೆ ಬರೋದು ಒಂದು ವಾರ ಗಂಟ. ಸೊ ಏನು ಮಾಡ್ತೀರಾ, ವೀಡಿಯೋನ ಕ್ಲಿಪ್ನ ತಗೊಂಡ್ಮೇಲೆ ನೋಡಿ ಇವನು ಏನು ಕೋಳಿನ ಹೆಂಗೆ ಬಿಸಾಕ್ತವನೆ ಅಂದರೆ ಅದಕ್ಕೆ ನೋಡಿ ಹೆಂಗೆ ರುಬ್ತವನೆ ಹಾಕೋದು. ಇವನು ಒಳಗಡೆ ಹಾಕೊಂಡು ರುಬ್ಬಿಟ್ರೆ ಹೆಂಗಿರುತ್ತೆ ನೋಡಿ ಅಲ್ವಾ. ಅಲ್ಲ ನಾನು ಹೇಳ್ತಿರೋದು ವೀಕ್ಷಕರೇ ಕಾಮಿಡಿಗೆ. ಸೊ ಗಮನಿಸ್ತಾ ಇದ್ದೀರಾ, ಫುಲ್ಲು ಫ್ರೆಶ್ಶು, ಅದ್ರ ಮೇಂಟೆನೆನ್ಸೇ ಮಾಡೋಕ್ಕೈತಲ್ಲ ಅಷ್ಟು ಇದಿದೆ. ಹಬ್ಬ 7 ಹಬ್ಬ ಮಾಡುವಂಥ ಹಬ್ಬ ಇದು. ನಮಗಂತೂ ಅಲ್ಲಿ ಬಂದ ತಕ್ಷಣ ನೋಡ್ಬಿಟ್ಟು ಶಾಕ್ ಆಗೋಯ್ತು ಕಣ್ರಿ. ಬಿಡ್ತಾನೆ ಇಲ್ಲ ಪಾಪ ಅವ್ರಿಗೆ. ಬೆಳಿಗ್ಗೆ 3 ಗಂಟೆ ಸ್ಟಾರ್ಟ್ ಮಾಡೋದು ಅಂಗಡಿನ, ಬೆಳಗಿನ ಜಾವ 3 ಗಂಟೆಗೆ 8 ಸೀಟ್ ಇದ್ದಾರೆ. 8 ಸೀಟು ಸುಧಾ ಫುಲ್ಲು ಟಯರ್ಡು. ನೋಡ್ತಾ ಇದ್ದೀರಾ ವೀಕ್ಷಕರೇ, ಗಮನಿಸ್ತಾ ಇದ್ದೀರಾ ನೀವು ಸುತ್ತಮುತ್ತ. ಸೊ ಇದು ನೋಡಿ ನನಗೆ ಒಂಥರ ದೃಶ್ಯನ ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಕಾರ್ಪೆಟ್ ರೋಡ್ ಅಂತ ಹೋದರೆ ಅವ್ನು ನೋಡ್ರಿ ಸರಿ ಅಂದ್ಬಿಟ್ಟು ಮನೆಗೆ ಬಂದೆ. ಮನೇಲಿ ನೋಡಿದ್ರೆ ಇದನ್ನು ಮಾಡ್ಕೊಂಡು ಕುಂತಿದ್ದಾರೆ ಕಣ್ರಿ. ಬಿಸಿಬೇಳೆ ಬಾತು ಅಂತೆ. ನಮಗೆ ಈ ಬೇಸಿಗೆ ಗೊತ್ತು ಬರೋದು, ಏನು ಮಾಡ್ತಾರೆ ತಿನ್ನಲೇಬೇಕಲ್ವ. ಸರಿ ಮಕ್ಕಳು ಬೇರೆ ಮಳೆ ಹೋಯ್ಲಿ ಅಂದ್ಬಿಟ್ಟು ಮಳೆ ರೈನ್ ಮಾಡ್ತಾವ್ರೆ. ಏನು ಒಬ್ಬೊಬ್ಬರು ಒಂದೊಂದು ಜಿಮ್ ಬಾಡಿಗಳು ಇಲ್ಲ. ಇವರಿಂದಾದರೂ ಮಳೆ ಯಾರೇ ಬರ್ಲಿಕ್ಕನ್ರಪ್ಪ ಭಗವಂತ ಕೇಳ್ಕೊತಾವ. ಈ ಮಕ್ಳಿಗೋಸ್ಕರ ಮಳೆ ಬರ್ಲಿಕ್ಕನ್ರಪ್ಪ. ಸರಿ ಅಂದ್ಬಿಟ್ಟು ಇವತ್ತು ಗುರುವಾರ ಆಗಿದ್ದರಿಂದ ಫ್ರೆಶ್ಶಾಗಿ ಸ್ನಾನ ಮಾಡಿ ಸೊ ನಮ್ಮ ರಾಯರ ವಾರ ಇದೆಯಲ್ಲ, ಸೊ ಇದನ್ನು ಮಿಸ್ ಮಾಡೋಕ್ಕಾಗಲ್ಲ. ಪೂಜೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ಮಾಡಿ ಫ್ರೆಶ್ಶಾಗಿ ಪೂಜೆ ಮಾಡಿ ಎಲ್ಲ ಒಳ್ಳೇದು ಮಾಡ್ರಪ್ಪ. ನನಗೆ ಐಶ್ವರ್ಯ ಕೊಡಿ ಸಾಕು, ಏನು ಬೇಡ ಅಂದ್ಬಿಟ್ಟು ನನ್ನ ಆರಾಧ್ಯ ದೈವ ಗುರು ರಾಘವೇಂದ್ರ ಸ್ವಾಮಿಗೆ ಮನಸ್ಸಾರ ಬೇಡ್ಕೊಂಡೆ ವೀಕ್ಷಕರೇ. ಸೊ ಯಾರೆಲ್ಲ ಈ ರಾಘವೇಂದ್ರ ಸ್ವಾಮಿ ನಂಬಿದವರು ಯಾವತ್ತೂ ಕೆಟ್ಟಿಲ್ಲ. ದಯವಿಟ್ಟು ಒಳ್ಳೆಯದಾಗುತ್ತೆ. ಈ ವಿಡಿಯೋ ನೋಡಿ ಲೈಕ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್.